ದೇವ್ನಿ ಆಯುಷಿ ಮರ್ರಾಕಿದ್ದು. 6,000 ವರ್ಷ 6 ದಿನಗಳು ಮುಗಿದೋಗಿದೆ. ಉಳಿದಿದ್ದು ಒಂದು ದಿನ ವಿಶ್ರಾಂತಿ ದಿನ. ಅದು ಯೇಸು ಸ್ವಾಮಿ ಯಾಕೆ ಇಟ್ಟರು ಎಂಬುದಾಗಿ ನೋಡೋದಾದರೆ, ಯೇಸು ಹೇಳುತ್ತಾನೆ, ಭೂಮಿಯ ಮೇಲೆ ಒಬ್ಬನು ನಶಿಸಿ ಹೋಗದಂತೆ ಎಲ್ಲರೂ ನನ್ನ ನಿತ್ಯ ಜೀವನ ಪಡೆದುಕೊಳ್ಳುವುದೇ. 8:32 ನನ್ನ ನಿತ್ಯ ಜೀವನ ಪಡೆದುಕೊಳ್ಳದೆ 3:16 ದೇವರು ಲೋಕದ ಮೇಲೆ ತದೇ ಯೇಸು ಸ್ವಾಮಿನೇ ವಿಶ್ರಾಂತಿ ದನ್ ಕೆಹಾಕತೋ ಕೊನೆದಾನ. विश्रांती दनस कोने दन आ दनमा आ विश्रांती दनमा येसु स्वामी केदे भी डिसाइड करा जाई. आज राते हंके क्षणम्मा केदे भी डिसाइड करा जाई. इनटे थी जमीन पर देवने सात निर्णय थी मुक्ताय हंके विश्रांति दन. येसु स्वामी वाक्य बोलास ಭೂಮಿಯನ್ನು ಆಶಿಸಿದವನು ಭೂಮಿಯ ಹೊಡೆತನಗಳನ್ನು ಆಶಿಸುವನು ಭೂಮಿಯು ಗತಿಸಿ ಹೋದ ಮೇಲೆ ಅವನು ಕೂಡ ಮಣ್ಣಾಗುವನು. ಅವನು ಕೂಡ ಮಣ್ಣಾಗುವನು. ಯೇಸು ಸ್ವಾಮಿ ಭೂಮಿ ಆಕಾಶವನ್ನೇ ಅಳಿಸುವುದಕ್ಕೆ ಕೊನೆ ಮಾಡಿಬಿಟ್ಟಿದ್ದಾರೆ. ನಾವು ಅದೇ ನೋಡ್ತೀವಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಭೂಮಿಯ ಮೇಲೆ ಗುಡ್ಡಗಳು ಬೆಟ್ಟಗಳು ನಕ್ಷತ್ರಗಳು ಸೂರ್ಯನು ಚಂದ್ರನು ಎಲ್ಲವೂ ಕೂಡ ವಿನಾಶ ಆಗುವುದು. ಆದರೆ ದೇವರ ಮಹಿಮೆಯ ರಾಜ್ಯವು ಬಂದಾಗ ಭೂಮಿಯಲ್ಲಿ ಇರುವಂಥ ಸಕಲ ಜೀವಿಗಳು ನ್ಯಾಯ ತೀರ್ಪಕ್ಕೆ ನಿಲ್ಲುವರು. ಆ ದಿನಗಳು ನಾವು ಹತ್ರ ಇದ್ದೀವಿ. ಈಗ ಆ ದಿನಗಳಲ್ಲಿ ಹತ್ರಕ್ಕಿದ್ದೀವಿ. ಅದಕ್ಕಾಗಿ ಈಗ ಆಶೀರ್ವಾದ ಇಲ್ಲ. ಆಶೀರ್ವಾದ ಯಾವಾಗಿತ್ತು? ಕ್ರಿಸ್ತು ಪೂರ್ವದಲ್ಲಿ ಇತ್ತು. ಪ್ರವಾದಿಯ ಕಾಲದಲ್ಲಿ ಪ್ರವಾದಿಗಳು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೋಹಾನನು ಹೇಳುತ್ತಾನೆ ನಿಮ್ಮ ಪಾಪಗಳಿಂದ ನೀವು ವಿಮುಕ್ತಿಯನ್ನು ಹೊಂದಿಕೊಳ್ಳಿರಿ. ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮನ್ನು ನೀವು ರಕ್ಷಣೆಗೆ ಹೊಂದಿಕೊಳ್ಳಿರಿ. ಪಾಪಕ್ಕೆ ಗುರಿಯಾಗಬೇಡಿರಿ ಎಂಬುದಾಗಿ ಹೇಳುತ್ತಾನೆ. ಈಗ ಅದ್ಭುತಗಳಿಗೋಸ್ಕರ ಯೆರೆಮೀಯ ಹೇಳ್ತಾನೆ, ಮೋಶೆ ಹೇಳ್ತಾನೆ, ಎಲಿಯ, ಯೆಹೋಶುವ ಹೇಳ್ತಾನೆ. ಎಲ್ಲ ಪ್ರವಾದಿಗಳು ಕ್ರಿಸ್ತು ಪೂರ್ವದಲ್ಲಿ ಆಶೀರ್ವಾದ ಕೊಟ್ಟರು. ಭೂಮಿಯ ಮೇಲೆ ಸಕಲ ಜನರಿಗೆ ದೇವರ ಆಶೀರ್ವಾದ ಕೊಡೋದಕ್ಕೆ ಅದ್ಭುತ ಮಾಡೋದಕ್ಕೆ ಬಿಟ್ಟೋದರು. ಅವರು ಎಲ್ಲರೂ ಕೂಡ ಮುಕ್ತಾಯ ಮಾಡಿಕೊಂಡು ಕ್ರಿಸ್ತು ಶಕದಲ್ಲಿ ಯೇಸು ತಾನೇ ಬಂದರು. ಭೂಲೋಕದಲ್ಲಿ ಬಂದು ನಮಗಾಗಿ ಪ್ರಾಣ ಕೊಟ್ಟರು, ಸತ್ತರು. ಆಮೇಲೆ ನನ್ನ ರಾಜ್ಯದಲ್ಲಿ ಯಾರು ವಾಸಿಸುವರು ಅವರು ನನ್ನ ಹಾಗೇ ಇರಲಿ ಎಂಬುದಾಗಿ ಹೇಳಿದರು. ಹಾಗೆ ಹೇಳಿ 2000 ವರ್ಷ ಆಗಿದೆ.